ಇನ್ನು ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಸಂಸತ್ ಚಲೋ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ. ಲಾಠಿ ಚಾರ್ಜ್ ಮಾಡಿದ ಪೊಲೀಸರ ಮೇಲೆ ಕ್ರಮಕ್ಕೆ ಆಗ್ರಹಿಸಲಾಯಿತು ಕೋರ್ಟ್ನಲ್ಲಿ. ಸುಪ್ರೀಂ ಕೋರ್ಟ್ನ ಸಿಜೆಐ ಪೀಠದಲ್ಲಿ ಬಗ್ಗೆ ವಿಚಾರಣೆ. ಪ್ಯಾಲೆಟ್ ಗನ್, ಎಲೆಕ್ಟ್ರಿಕ್ ಲಾಠಿ ಬಳಸಿದ್ದರ ವಿರುದ್ಧ ಅರ್ಜಿ ಹಾಕಲಾಗಿದೆ. ದೇಶವ್ಯಾಪಿ ಏನು ಪ್ರತಿಭಟನೆ ನಡೆಯಿತು ಆ ಸಂದರ್ಭದಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಎನ್ನುವಂತಹ ಆರೋಪ ಈ ಅರ್ಜಿಯಲ್ಲಿದೆ. ಆ ಬಗ್ಗೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸ್ತಾ ಇದೆ. ಪ್ಯಾಲೆಟ್ ಗನ್, ಎಲೆಕ್ಟ್ರಿಕ್ ಬ್ಯಾಟನ್ ಗನ್ ಇದೆಲ್ಲದರೂ ಕೂಡ ಬಳಕೆಯಾಗಿರುವಂಥದ್ದು, ಬ್ಯಾಟ್ಗಳನ್ನು ಬಳಕೆ ಮಾಡಿರುವಂಥದ್ದು, ಪೊಲೀಸರ ಅತಿರೇಕದ ವರ್ತನೆ ಎನ್ನುವಂತಹ ಆರೋಪದ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಲಾಗಿದೆ. ಘಟನೆಗಳ ಬಗ್ಗೆ ಸ್ವತಂತ್ರ ಮತ್ತು ಪಾರದರ್ಶಕ ತನಿಖೆಗೆ ಆಡಳಿತ ಪಕ್ಷ ಮತ್ತು ಅರ್ಜಿದಾರರು ಮನವಿ ಮಾಡಿದ್ದು, ಶಾಂತಿಯುತ ಪ್ರತಿಭಟನೆ ಸಂವಿಧಾನಬದ್ಧ ಹಕ್ಕು, ಆದರೆ ಬಲ ಪ್ರಯೋಗ ಅನಗತ್ಯ ಅಂತ ಸಿಜೆಐ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸ್ವತಂತ್ರ ಮತ್ತು ಪಾರದರ್ಶಕ ತನಿಖೆಗೆ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಶಾಂತಿಯುತ ಪ್ರತಿಭಟನೆ ಸಂವಿಧಾನಬದ್ಧ ಹಕ್ಕು ಹೊಂದಿದೆ ಸುಪ್ರೀಂ, ಆದರೆ ಬಲ ಪ್ರಯೋಗ ಅನಗತ್ಯ ಅಂತ ಸಿಜೆಐ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ನಿಯಂತ್ರಣಕ್ಕೆ ಒಂದು ನಿರ್ದಿಷ್ಟ ಸೂತ್ರ ಅಗತ್ಯ ಇದೆ. ಪ್ರತಿಭಟನಾಕಾರರ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಅರ್ಜಿ ಹಾಕಲಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಸಿಜೆಐ ಹೇಳ್ತಾ ಇರೋದು ಬಲ ಪ್ರಯೋಗ ಅನಗತ್ಯ. ಅಂದರೆ ಪ್ರತಿಭಟನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಲಾಯಿತು, ಅದನ್ನು ಬಲ ಪ್ರಯೋಗ ಅಲ್ಲಿ ಅನಗತ್ಯ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಜೊತೆಗೆ ಈ ರೀತಿಯ ಸಂದರ್ಭವನ್ನು ಹ್ಯಾಂಡಲ್ ಮಾಡೋದಕ್ಕೆ, ನಿರ್ವಹಣೆಗೆ ಒಂದಿಷ್ಟು ಸೂತ್ರಗಳು ಬಹಳ ಪ್ರಮುಖ ಆಗತ್ತೆ. ಸ್ವತಂತ್ರವಾಗಿ ಪಾರದರ್ಶಕವಾಗಿ ತನಿಖೆಯಾಗಬೇಕು ಅನ್ನುವಂಥ ಮನವಿ ಇದೆ. ಬಲ ಪ್ರಯೋಗ ಅನಗತ್ಯ ಅಂತ ಸಿಜೆಐ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಪ್ರತಿಭಟನೆ ನಿಯಂತ್ರಣಕ್ಕೆ ಒಂದು ನಿರ್ದಿಷ್ಟ ಸೂತ್ರ ಇರಬೇಕು. ಪ್ರತಿಭಟನೆ ಸಂದರ್ಭದಲ್ಲಿ ಬರೋ ಪೊಲೀಸರ ಮೇಲೆ ದೌರ್ಜನ್ಯ ಮಾಡೋದು ಅಥವಾ ಬಂದ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಲಾಠಿ ಚಾರ್ಜ್ ಮಾಡೋದು, ಎರಡನ್ನೂ ಕೂಡ ಸುಪ್ರೀಂ ಒಪ್ಪಿಲ್ಲ. ಪ್ರತಿನಿಧಿ ಹರೀಶ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸುಪ್ರೀಂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ? ಶಾಂತಿಯುತ ಪ್ರತಿಭಟನೆ ಸಂವಿಧಾನಬದ್ಧ ಹಕ್ಕು ಅಂತ ಹೇಳ್ತಲೇ ಈ ಬಲ ಪ್ರಯೋಗ ಅನಗತ್ಯ ಅಂತ ಎನ್ನುವಂತಹ ಮಾತನ್ನ ಸಿಜೆಐ ಹೇಳಿದ್ದಾರೆ. ಏನ್ ನಡೀತಿದೆ ಅಲ್ಲಿ ಅಂತ? ಹೌದು ಪ್ರತಿಮಾ, ಸುದೀರ್ಘವಾದಂತಹ ವಿಚಾರಣೆ ಈ ವಿಚಾರದ ಬಗ್ಗೆ ನಡೀತಾ ಇರುವಂತಹದ್ದು. ದೇಶಾದ್ಯಂತ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂತಹ ಪೊಲೀಸರ ದೌರ್ಜನ್ಯ ಏನಿದೆ ಇದರ ಬಗ್ಗೆ ಸಾಕಷ್ಟು ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿದ್ವು. ಒಂದೊಂದೇ ಪ್ರಕರಣದ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ಒಂದೊಂದು ಪ್ರಕರಣದ ಬಗ್ಗೆ ಒಬ್ಬೊಬ್ರು ಹಿರಿಯ ವಕೀಲರು ವಾದವನ್ನ ಮಂಡಿಸ್ತಾ ಇರುವಂತಹದ್ದು. ಪ್ರಶಾಂತ್ ಭೂಷಣ್ ಅವರು ಕೆಲವು ಅರ್ಜಿದಾರರ ಪರ ವಾದವನ್ನ ಮಂಡಿಸ್ತಾ ಇದ್ರೆ, ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬಹುಮುಖ್ಯವಾಗಿ ಬಿಹಾರದಲ್ಲೂ ಕೂಡ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ AK-47 ಗನ್ ಅನ್ನ ಬಳಸಿದ್ರು. ಮತ್ತೆ ಜಂತರ್ ಮಂತರ್ ನಲ್ಲಿ ಆಗ್ತಿದ್ದಂತಹ ಪ್ರತಿಭಟನೆ ವೇಳೆ ಪೊಲೀಸರು ಎಲೆಕ್ಟ್ ಗನ್ಗಳನ್ನ ಬಳಸಿರುವಂತಾಗಿರ್ಬೋದು. ಮತ್ತೆ ಮುಂಬೈನಲ್ಲಿ ಆಗ್ತಿದ್ದಂತಹ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮ ಮೇಲೆ ಡ್ರಗ್ಸ್ ಕೇಸ್ ಅನ್ನ ಹಾಕ್ಬೇಕಾಗತ್ತೆ ಅಂತ ಪೊಲೀಸರು ಎಚ್ಚರಿಕೆಯನ್ನ ಕೊಟ್ಟಿದ್ದು ಬಗ್ಗೆನೂ ಕೂಡ ಒಂದೊಂದೇ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತಾ ವಾದವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಜಂತರ್ ಮಂತರ್ ನಲ್ಲಿ ಒಂದು ಟ್ರಕ್ ನಲ್ಲಿ ಕಲ್ ಬಂದಿತ್ತು. ಇದು ಹೇಗೆ ಬಂತು, ಪೊಲೀಸರು ಗೊತ್ತಿದ್ದೇ ಬಂದಿತ್ತ? ಟ್ರಕ್ ಅಲ್ಲಿ ಜಂತರ್ ಮಂತರ್ಗೆ ಕಲ್ ತುಂಬಿಸ್ಕೊಂಡಿರುವಂತಹ ಟ್ರಕ್ ಬಂದಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಯನ್ನ ಅರ್ಜಿದಾರರ ಪರ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆಯನ್ನ ಮಾಡಿರುವಂತಹದ್ದು. ಇದಕ್ಕೆ ಕೇಂದ್ರ ಸರ್ಕಾರದ ಸಾಲಿಸಿಟರಿ ಜನರಲ್ ಆದಂತಹ ತುಷಾರ್ ಮೆಹ್ತಾ ಅವರು ಉತ್ತರವನ್ನ ಕೊಡ್ತಿದ್ದಾರೆ. ಬಹುಮುಖ್ಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಶಾಂತಿಯುತವಾಗಿತ್ತು, ಆದ್ರೆ ಕಿಡಿಗೇಡಿಗಳು ಈ ಒಂದು ಪರಿಸ್ಥಿತಿಯನ್ನ ಬಳಕೆ ಮಾಡಿಕೊಂಡು ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೆ ಏನು ಅರ್ಜಿದಾರರು ಹೇಳ್ತಾ ಇದ್ದಾರೆ, ಒಂದು ಸ್ವತಂತ್ರ ತನಿಖೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವತಂತ್ರ ತನಿಖೆಗೆ ಕೇಂದ್ರ ಸರ್ಕಾರ ಕೂಡ ಸಿದ್ಧ ಇದೆ. ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು ತನಿಖೆ ಮಾಡಬೇಕು ಅನ್ನುವಂಥದ್ದು ಏನಾದ್ರೂ ಕೋರ್ಟ್ ಬಯಸಿದ್ದಲ್ಲಿ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸಂಪೂರ್ಣವಾಗಿ ಒಪ್ಪುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿರುವಂತಹದ್ದು. ಜೊತೆಗೆ ಯಾವ್ಯಾವ ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ರೀತಿಯಾದಂತಹ ದಾಳಿಗಳಾಗಿದೆ ಅನ್ನುವಂಥದ್ದನ್ನ ಆಯಾ ರಾಜ್ಯಗಳ ಅಡ್ವೊಕೇಟ್ ಜನರಲ್ ಅವರು ಮಾಹಿತಿಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಇಂತಹ ಪ್ರತಿಭಟನೆಗಳು ಏನಾಗತ್ತೆ, ಈ ಪ್ರತಿಭಟನೆಗಳನ್ನ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಬಲ ಪ್ರಯೋಗ ಮಾಡುವಂತಹದ್ದು, ಇದಕ್ಕೆಲ್ಲವೂ ಕೂಡ ಒಂದು ಮಾರ್ಗಸೂಚಿ ಬೇಕಾಗತ್ತೆ. 2018ರ ಮಾರ್ಗಸೂಚಿಯ ಬದಲಾಗಿ ಹೊಸ ಮಾರ್ಗಸೂಚಿಗಳನ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಈಗ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಅಂದ್ರೆ ಸುದೀರ್ಘವಾದಂತಹ ವಾದ ಪ್ರತಿವಾದಗಳು ನಡೀತಾ ಇದೆ. ದೇಶದ ಮೂಲೆ ಮೂಲೆಗಳಲ್ಲಿ ಆಗಿರ್ತಕ್ಕಂಥ ಪ್ರತಿಭಟನೆ ವೇಳೆ
ಆಗಿರ್ತಕ್ಕಂತಹ ಒಂದೊಂದು ಪ್ರಕರಣಗಳು, ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ಆಗಿರ್ತಕ್ಕಂಥ ಪ್ರಕರಣಗಳನ್ನ ಒಬ್ಬೊಬ್ರು ವಕೀಲರು ವಾದವನ್ನ ಮಾಡ್ತಾ ವಿಷಯಗಳನ್ನ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ಹೇಗಿತ್ತು ಅನ್ನುವಂತಹ ಪರಿಸ್ಥಿತಿಯನ್ನ ವಿವರಿಸುವಂತಹ ಕೆಲಸವನ್ನ ಕೆಲವು ಹಿರಿಯ ವಕೀಲರುಗಳು ಮಾಡ್ತಾ ಇರುವಂತಹದ್ದು. ಎಲ್ಲರ ವಾದವನ್ನ ಈಗ ಸುಪ್ರೀಂ ಕೋರ್ಟ್ ಆಲಿಸ್ತಾ ಇರುವಂತಹದ್ದು. ಅಂತಿಮವಾಗಿ ಕೇಂದ್ರ ಸರ್ಕಾರಕ್ಕಾಗಿ ರಾಜ್ಯ ಸರ್ಕಾರಗಳಿಗೆ ಯಾವ ಸೂಚನೆಗಳನ್ನ ಕೊಡುತ್ತೆ, ಯಾವ ನಿರ್ದೇಶನಗಳನ್ನ ಕೊಡುತ್ತೆ Right. ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ ಪ್ರತಿಮಾ. ಥ್ಯಾಂಕ್ ಯು ಹರೀಶ್.